ಶ್ರೀ ಗುರು ಸಿದ್ಧಾರೂಢ. ಓಂ 11ನೇ ಅಧ್ಯಾಯ. ಶ್ರೀ ಗಣೇಶಾಯನ್ವ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಯಾವಾತನ ವರ್ತನವೇ ಲೋಕಕ್ಕೆ ಬೋಧವಾಗಿರುತ್ತದೆ ಮತ್ತು ಯಾವನನ್ನು ಅನುಸರಿಸುವುದರಿಂದ ಬಂಧಗಳೆಲ್ಲ ತಾವೇ ಹರಿದು ಹೋಗುತ್ತವೆ, ಅಂಥ ಸಿದ್ಧಾರೂಢ ಗುರುವರನು ಸರ್ವರಿಗೂ ಸುಖದಾಯಕನಾಗಿ ಈ ಧರಣಿಯ ಮೇಲೆ ಸಂಚರಿಸುತ್ತಿರುವನು. ದುಷ್ಟ ಜನರು ಶರೀರವನ್ನು ಪೀಡಿಸುತ್ತಿರುವಾಗ ಅಂಥವರು ಕೂಡ ಶಾಂತತ್ವದಿಂದ ವರ್ತಿಸುತ್ತಿದ್ದು, ದೇಹ ದುಃಖವು ಅದು ಮನಸ್ಸಿಗೆ ಸುಖವಾಗುವುದು ಎಂಬಂತೆ ಲೋಕಕ್ಕೆ ತೋರಿಸುತ್ತಿರುವನು. ಆ ಸದ್ಗುರುರಾಯನೇ ಜನರಿಗೆ ಭವನದಿಯನ್ನು ದಾಟಲಿಕ್ಕೆ ಉತ್ತಮವಾದ ಉಪಾಯವನ್ನು ಯೋಚಿಸುತ್ತಿರುವನು. ಹಿಂದಿನ ಅಧ್ಯಾಯದಲ್ಲಿ ಸಿದ್ಧ ಸದ್ಗುರುಗಳು ವಿಜಯಪುರದಲ್ಲಿರುವಾಗ ವಿಜನ ಸ್ಥಾನದಲ್ಲಿದ್ದು ತೋರಿಸಿದ ಅವಸ್ಥೆಯನ್ನು ಕಂಡು ಲೌಕಿಕ ಜನರಿಗೆ ಬಹು ಆಶ್ಚರ್ಯವಾಗುತ್ತಿತ್ತು ಎಂಬುದು ವಿವರಿಸಿತು. ಕೆಲವು ದಿವಸಗಳಾದ ಮೇಲೆ ಮೊಹರಂ ಹಬ್ಬ ಬರಲು ಕೆಲವು ತುಂಟರು ಕೂಡಿ ಸಿದ್ಧನಾಥರನ್ನು ಹಿಡಿದು ಒಂದು ನಗದ ಮೇಲೆ ಕೂಡಿಸಿ ಅದನ್ನು ಎತ್ತಿ ಹೆಗಲ ಮೇಲೆ ಹೊತ್ತುಕೊಂಡು ಮನೆ ಮನೆಗೆ ಹೋಗಿ ಹಣ ಬೇಡಿಕೊಳ್ಳುತ್ತಿದ್ದರು. ಇಡೀ ದಿವಸ ಈ ಪ್ರಕಾರ ಮಾಡುತ್ತಾ ಬಹಳ ಹಣ ಕೂಡಿಸಿದರು. ಆದರೆ ಸಿದ್ಧರು ಒಂದು ಕ್ಷಣ ಹೊತ್ತು ನಗದ ಮೇಲಿಂದ ಇಳಿದ ಕೂಡಲೇ ಆ ದುಷ್ಟರು ಅವರನ್ನು ಹೊಡೆಯುತ್ತಿದ್ದರು. ಅದನ್ನೆಲ್ಲ ಸಹಿಸಿಕೊಂಡು ನಗದ ಮೇಲೆಯೇ ಕೂತಿರುವುದರಿಂದ ಮಹಾತ್ಮರ ತೊಡೆಗಳು ಕೆತ್ತಿ ಬಾತು ನಡೆಯಲಿಕ್ಕೆ ಬಾರದಂತಾಯಿತು. ಇಷ್ಟು ಮಾಡಿ ಆ ನಿರ್ಧಯರಾದಂಥವರು ತಮ್ಮ ಕೆಲಸವಾದ ಬಳಿಕ ಸಿದ್ಧಾರೂಢರನ್ನು ಬಿಟ್ಟುಕೊಟ್ಟು ಹೋಗಿಬಿಟ್ಟರು. ಸಹನಶೀಲರಾದ ಮಹನೀಯರಿಗೆ ಕಾಲುಗಳಿಗೆ ಆದ ದುಃಖದಿಂದ ನಡೆಯಲಿಕ್ಕೆ ಬಾರದೆ ಮೆಲ್ಲ ಮೆಲ್ಲನೆ ಒಂದು ಮಸೀದಿಯಲ್ಲಿ ಬಂದು ಬಿದ್ದುಕೊಂಡು ಅನ್ನುತ್ತಾರೆ, ಈಶ್ವರನು ಇದೊಂದು ಉಪಕಾರವನ್ನೇ ಮಾಡಿದನು. ಯಾಕೆಂದರೆ ದೇಹ ಚಲಿಸುತ್ತಿರುವುದರಿಂದ ಮನಸ್ಸಿಗೆ ವಿಕ್ಷೇಪವಾಗುತ್ತಿತ್ತು. ಆದರೆ ಒಂದು ಜಾಗದಲ್ಲಿರುವುದರಿಂದ ನಿರ್ವಿಕಲ್ಪ ಸ್ಥಿತಿಗೆ ಅನುಕೂಲವಾಗುತ್ತದೆ. ಈ ಪ್ರಕಾರ ಕೆಲವು ದಿನಗಳು ಹೋದವು. ಮಹಾತ್ಮರಿಗೆ ಅನ್ನೋದಕವನ್ನು ದೇವರು ಅಲ್ಲೇ ಪೂರೈಸುತ್ತಿದ್ದನು. ಸಿದ್ಧರಿದ್ದಲ್ಲಿಗೆ ಹುಡುಗರು ಬರುತ್ತಿದ್ದು ಅವರ ಕೂಡ ಸದ್ಗುರುಗಳು ಆಡುತ್ತಾ ಹೊತ್ತು ಕಳೆಯುತ್ತಿದ್ದರು. ಚೆಂಡು, ಬೊಗರಿ, ಗಾಳಿಪಟ ಇತ್ಯಾದಿ ಆಟಗಳನ್ನು ಹುಡುಗರು ಕೂಡ ಸಿದ್ಧನಾಥರು ಆಡುತ್ತಿರುವಾಗ ಅವರೆಲ್ಲರೂ ಸಿದ್ಧರ ಮೇಲೆ ಬಹು ಪ್ರೇಮ ಮಾಡುತ್ತಿದ್ದರು. ಮಹಾತ್ಮರ ಭಾಷಣದಿಂದ ಅವರಿಗೆ ಬಹಳ ಆನಂದವಾಗುತ್ತಿತ್ತು. ಅವಧೂತರ ಈ ವಾರ್ತೆಯನ್ನು ಕೇಳಿ ತುಳಜಪ್ಪನೆಂಬ ಭಕ್ತನು ಅವರಿದ್ದಲ್ಲಿಗೆ ಬಂದು ನಮಸ್ಕರಿಸಿ ನಿಂತುಕೊಂಡನು. ಕಣ್ತುಂಬ ಆ ಮಹಾಪುರುಷನ ಮುಖವನ್ನು ನೋಡಿ ತುಳಜಪ್ಪನಿಗೆ ಬಹು ಆನಂದವಾಗಿ ಅಂದುಕೊಳ್ಳುತ್ತಾನೆ, ಈ ಮಹಾತ್ಮನ ಸೇವಾ ನನಗೆ ಸಿಕ್ಕಿದರೆ ನಾನು ಧನ್ಯನಾಗುವೆನು. ಅನಂತರ ಆ ಸದ್ಭಕ್ತನು ಕೆಲವು ಹುಡುಗರನ್ನು ಕರೆಯಿಸಿ ಅವರನ್ನು ಕುರಿತು ಹೇಳಿದ್ದೇನೆಂದರೆ, ನೀವು ಆಟವಾಡುತ್ತಾ ಈ ಸಿದ್ಧರನ್ನು ನಮ್ಮ ಮನೆಗೆ ಕರೆಕೊಂಡು ಬಂದರೆ ನಿಮಗೆ ಕಡ್ಲಿ ಬೆಲ್ಲವನ್ನು ಕೊಡುವೆನು. ಇದನ್ನು ಕೇಳಿ 10-20 ಹುಡುಗರು ಕೂಡಿ ಸಿದ್ಧರು ಕೂಡ ಚೆಂಡಿನ ಆಟ ಆಡುತ್ತಾ ತುಳಜಪ್ಪನ ಮನೆಯ ಕಡೆಗೆ ಹೋದರು. ತುಳಜಪ್ಪನ ಮನೆಯ ಮುಂದೆ ಮಹಾತ್ಮರು ಬಂದ ಕೂಡಲೇ ಆತನು ಬಂದು ಇವರ ಕೈ ಹಿಡಿದು ಮನೆಯೊಳಗೆ ಕರ್ಕೊಂಡು ಹೋಗಿ ಮಂಚದ ಮೇಲೆ ಕುಳ್ಳಿರಿಸಿದನು. ಅನಂತರ ತುಳಜಪ್ಪನು ಹುಡುಗರಿಗೆಲ್ಲ ಕಡ್ಲಿ ಪುಟಾಣಿ ಕೊಟ್ಟು ಕಳುಹಿಸಿದನು. ಬಳಿಕ ಆ ಸದ್ಭಕ್ತನು ಓಣಿಯೊಳಗಣ ಗೃಹಸ್ಥರನ್ನೆಲ್ಲ ಕರೆದುಕೊಂಡು ಬಂದು ಸಿದ್ಧಾರೂಢರನ್ನು ಹೊರಗೆ ಕರೆದುಕೊಂಡು ಹೋಗಿ ಕ್ಷೌರ ಸ್ನಾನಾದಿಗಳನ್ನು ಮಾಡಿಸಿದನು. ಆಮೇಲೆ ದಿವ್ಯ ಪೀಠದ ಮೇಲೆ ಕೂಡಿಸಿ ಯಥಾಯೋಗ್ಯ ಪೂಜಾದಿಗಳನ್ನು ಮಾಡಿ ಪಂಚಪಕ್ವಾನ್ನವನ್ನು ಭೋಜನ ಮಾಡಿಸಿದನು. ಭೋಜನಾನಂತರ ಮೃದುಶೇಯ ಮೇಲೆ ಸದ್ಗುರುಗಳನ್ನು ಮಲಗಿಸಿದರು. ನಿತ್ಯದಲ್ಲಿಯೂ ಸದ್ಭಕ್ತರು ಬರುತ್ತಿದ್ದು ಸಿದ್ಧರು ಕೂಡ ವೇದಾಂತ ವಿಚಾರವನ್ನು ಚರ್ಚೆ ಮಾಡುತ್ತಾ ತಮ್ಮ ಶಂಕೆಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದರು. ಸಿದ್ಧರು ಬ್ರಹ್ಮಜ್ಞಾನಿಗಳೆಂಬ ವಾರ್ತೆಯು ಶಹರದೊಳಗೆಲ್ಲ ಪಸರಿಸಿಕೊಂಡಿತು ಮತ್ತು 4 ಕಡೆಗಳಿಂದ ಜಿಜ್ಞಾಸುಗಳು ಮಹಾತ್ಮರ ಭಾಷಣವನ್ನು ಶ್ರವಣ ಮಾಡಲಿಕ್ಕೆ ಬರಹತ್ತಿದರು. ಆಗ ಸಿದ್ಧರು ತುಳಜಪ್ಪನನ್ನು ಕುರಿತು ಅನ್ನುತ್ತಾರೆ, ಹಾರಾಡುತ್ತಿದ್ದ ಪಕ್ಷಿಯನ್ನು ಗೂಡಿನೊಳಗೆ ಬಂಧನ ಮಾಡಿದಂತೆ ನೀನು ನನ್ನನ್ನು ಇಲ್ಲಿ ಇಟ್ಟುಕೊಂಡಿರುವಿ. ನನ್ನ ಮನಸ್ಸಿಗೆ ಇಲ್ಲಿ ಸುಖವಾಗುವುದಿಲ್ಲ. ನನ್ನನ್ನು ಅದೇ ಮಸೀದಿಯೊಳಗೆ ಬಿಟ್ಟು ಬಿಡು. ಆಗ ತುಳಜಪ್ಪನು ಅದೇ ಪ್ರಕಾರ ಮಾಡಿದನು. ಸಿದ್ಧರಿರುವ ಸ್ಥಳವನ್ನು ಕೇಳಿಕೊಂಡು ಸರ್ವರು ಬರತೊಡಗಿದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವಕೀಲ, ಫೌಜ್ದಾರ, ಮಾಮಲೆದಾರ ಇವರೂ ಸಹ ಮಹಾತ್ಮರ ದರ್ಶನಕ್ಕೆ ಬಂದು ಬಹಳ ಪಶ್ಚಾತ್ತಾಪಪಟ್ಟು ಅವರ ಚರಣಗಳಿಗೆ ಎರಗಿದರು. ಸುಖ ದುಃಖ ಮಾನಾಪಮಾನಗಳಲ್ಲಿ ಸಮಾನ ಬುದ್ಧಿಯುಳ್ಳ ಮತ್ತು ದ್ವೇಷರಹಿತವಾದ ಸಿದ್ಧ ಮಹಾತ್ಮರು ಸರ್ವರ ಕೂಡ ಮೃದು ಭಾಷಣ ಮಾಡುತ್ತಿದ್ದು ಅವರೆಲ್ಲರ ಮನಸ್ಸಿಗೆ ಆನಂದವಾಗಿ ದರ್ಶನ ಮಾತ್ರದಿಂದ ಕೃತ್ಯರೆನಿಸಿಕೊಂಡು ಹೋಗುತ್ತಿದ್ದರು. ಯಾವುದೊಂದು ಮನೆಯೊಳಗೆ ರೋಗಗ್ರಸ್ತರಿದ್ದರೆ ಕೂಡಲೇ ಸಿದ್ಧರ ಚರಣಗಳ ಮೇಲೆ ಅವರನ್ನು ಹಾಕುತ್ತಿದ್ದರು. ತತ್ಕ್ಷಣವೇ ಅವರ ಪೀಡೆಗಳು ನಿವಾರಣೆಯಾಗುತ್ತಿದ್ದವು. ಒಂದು ದಿನ ಮಹಾತ್ಮರು ಕೂಡುವ ಸ್ಥಾನದ ಮುಂದೆ ಮೈದಾನಿನಲ್ಲಿ 18 ಕುಲದವರೆಲ್ಲರೂ ಕೂಡಿ ತಮ್ಮ ತಮ್ಮ ಕುಲ ವರ್ಣಾದಿಗಳು ಶ್ರೇಷ್ಠವೆಂದು ವಿವಾದ ಮಾಡುತ್ತಿದ್ದರು. ಅವರೆಲ್ಲರೂ ಕಡೆಗೆ ಆ ವಾದವನ್ನು ಸಿದ್ಧರ ಮುಂದೆ ತರಲು ಅವರನ್ನು ಕುರಿತು ಸಿದ್ಧರಂದದ್ದು, ದೇವರು ಅನೇಕವಿಲ್ಲದೆ ಸರ್ವರಿಗೂ ಒಬ್ಬನೇ ಇರುವನು.
ಆದರೆ ಅವನನ್ನು ಹೊಂದಲಿಕ್ಕೆ ಮಾರ್ಗಗಳು ಅನೇಕ ಇರುವವು. ಒಂದೇ ಊರಿಗೆ ಹೋಗಲಿಕ್ಕೆ ಹೇಗೆ ಅನೇಕ ರಸ್ತೆಗಳಿರುವವೋ ಹಾಗೆ ದೇವರ ಸ್ಥಾನಕ್ಕೆ ಮುಟ್ಟಬೇಕಾದರೆ ಅನೇಕ ಮತಗಳಿರುತ್ತವೆ. ದೇವರ ಕೃಪೆಯು ಸರ್ವ ಜೀವಿಗಳಿಗೂ ಸಾಧ್ಯವಿದೆ ಎಂಬುದು ನಿರ್ವಿವಾದವಿರುವುದು. ಇದನ್ನು ಕೇಳಿದ ಕೂಡಲೇ ಅವರೆಲ್ಲರೂ ವಾದವನ್ನು ಬಿಟ್ಟು ಸಿದ್ಧರಿಗೆ ನಮಸ್ಕರಿಸಿ ಅಲ್ಲಿಂದ ಹೋದರು. ಹೀಗೆ ಕೆಲವು ಕಾಲ ವಿಜಯಪುರದಲ್ಲಿ ಕಳೆದು ಆಮೇಲೆ ಸಿದ್ಧ ಯತಿಗಳು ಪುನಃ ಸಂಚಾರಕ್ಕೆ ಹೊರಟರು. ಆಗ ಊರೊಳಗಿನ ಭಕ್ತ ಜನರೆಲ್ಲರೂ ಬಂದು ಸಿದ್ಧರನ್ನು ಕುರಿತು ಪ್ರಾರ್ಥಿಸುತ್ತಾರೆ. ಸದ್ಗುರುನಾಥರೇ, ನೀವು ಇಲ್ಲಿಂದ ಹೋದ ಮೇಲೆ ನಮ್ಮನ್ನು ತಾರಣ ಮಾಡುವವರು ಮತ್ಯಾರೂ ಇಲ್ಲ. ನಿಮ್ಮ ದರ್ಶನವು ನಮಗೆ ನಿತ್ಯ ಆಗುತ್ತಿರುವಾಗ ನಾವು ಸಹಜವಾಗಿ ಧನ್ಯರಾಗುತ್ತಿದ್ದೆವು. ಈ ವಚನಗಳನ್ನು ಕೇಳಿ ಸಿದ್ಧ ಮಹಾತ್ಮರು ಅನ್ನುತ್ತಾರೆ, ಹೇ ಸದ್ಭಕ್ತರುಗಳಿರ, ಕೇಳಿರಿ. ನೀವು ಈಗ ಜ್ಞಾನ ಬೀಜ ಮಾತ್ರ ತೆಗೆದುಕೊಂಡಿರುವಿರಿ, ಮುಂದೆ ಅದಕ್ಕೆ ಅಂಕುರ ಬರುವುದು. ಹೃದಯ ಎಂಬ ಹೊಲದಲ್ಲಿ ಹುಟ್ಟಿರುವ ಈ ಬೀಜದ ಅಂಕುರವನ್ನು ಸದ್ವರ್ತನದಿಂದ ರಕ್ಷಿಸಬೇಕು, ಭಕ್ತಿಯುಕ್ತ ಕರ್ಮಗಳಿಂದ ಪಾಲಿಸಬೇಕು ಮತ್ತು ಆತ್ಮಜ್ಞಾನದಿಂದ ಪೋಷಿಸಬೇಕು. ಈ ಸಾಧನಗಳಿಂದ ಮುಂದೆ ನೀವು ನಿಶ್ಚಯವಾಗಿ ಉತ್ತಮ ಗತಿಯನ್ನು ಹೊಂದುವಿರಿ. ಅವುಗಳಿಂದ ನಿಮ್ಮ ಸಂಸಾರ ವಿಪತ್ತಿಯು ನಾಶವಾಗಿ ಬ್ರಹ್ಮ ಪ್ರಾಪ್ತಿಯು ಸುಲಭವಾಗುವುದು. ಈಗ ಅನ್ಯ ಸ್ಥಾನಗಳಲ್ಲಿರುವ ಜೀವರು ನನ್ನ ದಾರಿ ನೋಡುತ್ತಲಿದ್ದಾರೆ. ಅವರಿಗೆ ನನ್ನ ಬೋಧವನ್ನು ಕೊಡುವ ದಿಶೆಯಿಂದ ಆ ಜೀವರ ಕಡೆಗೆ ಈ ಶರೀರವು ಹೋಗುತ್ತದೆ. ಹೇಗೆ ನೀವು ನನಗೆ ಉಪಚಾರಗಳನ್ನು ಮಾಡಿದರೋ ಹಾಗೆ ಇಲ್ಲಿಗೆ ಬರುವ ಸಾಧು ಸತ್ಪುರುಷರಿಗೆ ಮಾಡುತ್ತಾ ಇರಿ. ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಪ್ರಾಪ್ತಿಯಾಗಿ ಸರ್ವ ರೀತಿಯಿಂದ ನಿಮಗೆ ಕಲ್ಯಾಣವೇ ಆದೀತು. ಪ್ರೇಮಪೂರ್ವಕವಾದ ಈ ಅಮೃತಮಯ ಭಾಷಣವನ್ನು ಕೇಳಿ ಸರ್ವರ ನೇತ್ರಗಳಿಂದ ಪ್ರೇಮಾಸ್ತ್ರಗಳು ಇಳಿದವು ಮತ್ತು ಕಂಠವು ಗದ್ಗದಿತವಾಗಿ ಮಾತಾಡಲಾರದೆ ಹೋದರು. ದಯಾಭರಿತರಾದ ಸದ್ಗುರುನಾಥರು ಅವರ ಪ್ರೇಮ ಸ್ಥಿತಿಯನ್ನು ನೋಡಿ ಆಶ್ವಾಸನ ಕೊಟ್ಟು ಅನ್ನುತ್ತಾರೆ, ಸದ್ಭಕ್ತರೇ, ಕೆಲವು ಕಾಲದ ಮೇಲೆ ಇಲ್ಲಿ ಸಮೀಪದ ಒಂದು ಊರಿನಲ್ಲಿ ನಾನು ಸತ್ಯವಾಗಿ ವಾಸ ಮಾಡುವೆನು. ಹೀಗೆ ನುಡಿದು ಸದ್ಗುರುನಾಥರು ದಕ್ಷಿಣ ದಿಕ್ಕಿಗೆ ನಡೆದರು. ಭಿಕ್ಷೆ ದಿಶೆಯಿಂದ ಮಾತ್ರ ಗ್ರಾಮದಲ್ಲಿ ಹೋಗುತ್ತಿದ್ದು ಇತರ ಕಾಲವೆಲ್ಲ ಅರಣ್ಯಗಳಲ್ಲಿ ಕಳೆಯುತ್ತಿದ್ದರು. ಅಲ್ಲಿ ದನ ಕಾಯುವವರು ಕೂಡ ಆಡುತ್ತಿದ್ದು ಹೀಗೆ ಜೀವನ್ಮುಕ್ತಿ ಸುಖದ ಸಲುವಾಗಿ ಜನಸಂಘವನ್ನು ಬಿಟ್ಟು ನಿಸ್ಸಂಗರಾಗಿ ಸಂಚಾರ ಮಾಡುತ್ತಲಿದ್ದರು. ಹೀಗೆ ಸಂಚರಿಸುತ್ತಾ ಸಿದ್ಧಾರೂಢರು ಸಿದ್ಧಾಪುರಕ್ಕೆ ಬರಲು ಅಲ್ಲಿ ಒಂದು ಚಮತ್ಕಾರವನ್ನು ನೋಡಿದರು. ಒಬ್ಬ ಜಂಗಮ ಹಠಯೋಗಿಯು ಕೈಗಳನ್ನು ನೆಲಕ್ಕೆ ಹಚ್ಚಿ ಕಾಲುಗಳನ್ನು ಮೇಲೆ ಮಾಡಿ ಗಜಂ ನಿಂತಿದ್ದನು. ಹೀಗೇಕೆಂದು ಸಿದ್ಧರು ಆತನಿಗೆ ವಿಚಾರಿಸಲು ಆತನು, ನಾನು ಹೀಗೆ ಮಾಡಬೇಕೆಂದರೆ ಈ ಗ್ರಾಮದವರೆಲ್ಲರೂ ಕೂಡಿ ಸಹಸ್ರ ಜಂಗಮಾರ್ಚನೆ ಮಾಡಿದರನೇ ನಾನು ಗಜಂ ಇಳಿಸುವೆನು, ಇಲ್ಲವಾದರೆ ಹೀಗೆ ಉಪವಾಸ ನಿಂತು ಬಿಡುವೆನು. ಈತನು ಜಂಗಮನಾಗಿ ನಮ್ಮ ಗ್ರಾಮದಲ್ಲಿ ಉಪವಾಸ ನಿಂತು ಇರುವಾಗ ನಾವು ಹೇಗೆ ಊಟ ಮಾಡಬೇಕೆಂದು ಊರವರೆಲ್ಲರೂ ಊಟ ಮಾಡದೆ ಇರುತ್ತಿರಲು ಬಹಳವಾಗಿ ತಳಮಳಿಸುತ್ತಿರುವ ಆ ಜನರನ್ನು ಕಂಡು ಅವಧೂತರು ಅವರನ್ನು ಕುರಿತು, ಸದ್ಭಕ್ತರೇ, ನನ್ನ ವಚನವನ್ನು ಕೇಳಿರಿ. ನೀವು ಸಹಸ್ರ ಜಂಗಮಾರ್ಚನೆ ಮಾಡಿಸುವೆವೆಂದು ಆ ಜಂಗಮನಿಗೆ ಹೇಳಿ ನಮಸ್ಕಾರ ಮಾಡಿರಿ, ನಾನು ಆತನಿಗೆ ಸಮಾಧಾನ ಮಾಡುತ್ತೇನೆ ಎಂದು ಅಂದರು. ಇದನ್ನು ಕೇಳಿ ಗ್ರಾಮದ ಜನರು ಸಂತೋಷಯುಕ್ತರಾಗಿ ಸಹಸ್ರ ಜಂಗಮಾರ್ಚನೆ ಮಾಡಿಸುತ್ತೇವೆಂದು ಆ ಜಂಗಮನಿಗೆ ನಮಸ್ಕರಿಸಿದರು. ಆಗ ಆತನು ಗಜಂ ಇಳಿಸಿ ಕೂತನು. ಸಿದ್ಧರು ಕೂಡಲೇ ಬಂದು ಅವನನ್ನು ಕುರಿತು, ಜಗಭರಿತ ಜಂಗಮನಿರುವಾಗ ಯಾವ ಜಂಗಮನನ್ನು ಉಳಿಸುವಿ? ಜಂಗಮರೆಂತ ಕೆಲವರಿದ್ದಾರೆ ಅನ್ನುವಿಯಾದರೆ ಅಂಥವರು ಷಡೂರ್ಮಿ ಸಹಿತ ಇರುವರೋ ರಹಿತರಿರುವರೋ? ಷಡೂರ್ಮಿ ಸಹಿತ ಜಂಗಮರೆಂದರೆ ಅವರು ಬದ್ಧರಿರುವುದರಿಂದ ಪೂಜೆಗೆ ಅಯೋಗ್ಯರು. ಷಡೂರ್ಮಿ ರಹಿತರೆಂದ ಮೇಲೆ ನಿತ್ಯ ತೃಪ್ತರಾದ ಅಂಥವರಿಗೆ ನೈವೇದ್ಯವು ನಿಷ್ಪ್ರಯೋಜನವಾಗಿರುತ್ತದೆ ಎಂದು ನುಡಿದ ಶಾಸ್ತ್ರೀಯ ಭಾಷಣವನ್ನು ಕೇಳಿದ ಕೂಡಲೇ ಆ ಜಂಗಮನು ನಿರುತ್ತರನಾದನು. ಆಮೇಲೆ ಏಕಾಂತದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಸಿದ್ಧರು, ಈ ಡಾಂಬಿಕ ವರ್ತನವನ್ನು ಬಿಟ್ಟು ಬಿಡು, ಜನರಿಗೆ ಇದು ತಿಳಿಯಿತೆಂದರೆ ನಿನಗೆ ಅಪಮಾನವಾಗುವುದು ಎಂದು ಅಂದದ್ದು ಕೇಳಿ ಆತನು ಲಜ್ಜಿತನಾದನು. ಆಮೇಲೆ ಸಿದ್ಧನಾಥರು ಹಾಲು ಮತ್ತು ಸಕ್ಕರೆ ತರಿಸಿ ಆ ಜಂಗಮನಿಗೆ ಕೊಟ್ಟು ಜನರನ್ನು ಕುರಿತು, ಜಂಗಮನು ಜಗದ್ಭರಿತನಿರುವನು, ಈ ಜಂಗಮನಿಗೆ ತೃಪ್ತಿ ಮಾಡುವುದರಿಂದ ಜಗತ್ತೆಲ್ಲ ತೃಪ್ತಿಯಾಯಿತೆಂದು ತಿಳಿಯಿರಿ, ನಿಶ್ಚಿಂತರಾಗಿ ನಿಮ್ಮ ಗೃಹ ಕೃತ್ಯದ ಕಾರ್ಯಗಳಿಗೆ ಉದ್ಯುಕ್ತರಾಗಿರಿ ಎಂದು ನುಡಿಯಲು ಅವರೆಲ್ಲರೂ ಸದ್ಗುರುಗಳನ್ನು ಸ್ತುತಿಸುತ್ತಾ ಆನಂದದಿಂದ ಮನೆಗಳಿಗೆ ತೆರಳಿದರು. ಸಿದ್ಧ ಯತೀಶ್ವರರು ಅಲ್ಲಿಂದ ಮುಂದೆ ಹೋಗುತ್ತಿರುವಾಗ ಯಾದವಾಡಕ್ಕೆ ಬಂದು ಒಂದು ಮನೆಯ ಮುಂದೆ ಭಿಕ್ಷೆಗೆ ನಿಲ್ಲಲು ಒಬ್ಬ ಸ್ತ್ರೀಯಳು ಅವರಿಗೆ ಒಂದು ರೊಟ್ಟಿ ಕೊಟ್ಟಳು. ಆ ರೊಟ್ಟಿಯ ಮೇಲೆ ಸ್ವಲ್ಪ ಪಲ್ಯವಿರಲು, ರೊಟ್ಟಿ ತುಂಬ ಪಲ್ಯ ಇಲ್ಲವಲ್ಲ ಎಂದು ಮಹಾತ್ಮರು ನುಡಿದರು. ಆಗ ಆಕೆಯು ಅದೇ ಪಲ್ಯವನ್ನು ರೊಟ್ಟಿಯ ಮೇಲೆಲ್ಲ ಸವರಿಕೊಡಲು ಸಿದ್ಧರು, ಈಗ ಮುರಿಯಲಿಕ್ಕೆ ರೊಟ್ಟಿ ಇಲ್ಲವಲ್ಲ ಅಂದರು. ಇದನ್ನು ಕೇಳಿ ಆಕೆಯ ನಗುತ್ತಾ ಈತನು ಹುಚ್ಚನಿದ್ದಾನೆಂದು ಒಳಗೆ ಹೋದಳು. ಈ ಪ್ರಕಾರ ಉನ್ಮತ್ತ ಚರ್ಯೆಯನ್ನು ತೋರಿಸುತ್ತಾ ಅವಧೂತರು ಸಂಚರಿಸುತ್ತಿದ್ದರು. ಹಾಗೆ ರೊಟ್ಟಿ ಕೈಯಲ್ಲಿ ಹಿಡಿಕೊಂಡು ಸಿದ್ಧರು, ಅಲ್ಲಮಯ್ಯ ಎಂಬ ಪುರಾಣಿಕನು ತನ್ನ ಮನೆಯೊಳಗೆ ಪುರಾಣ ಹೇಳುತ್ತಿರುವುದನ್ನು ನೋಡಿ ಒಳನುಗ್ಗಿದರು. ಮಹಾತ್ಮರೇ ಈ ಉನ್ಮತ್ತ ಚರ್ಯೆಯನ್ನು ಕಂಡು ಪುರಾಣಿಕನು ಅಲ್ಲಿದ್ದವರನ್ನು ಕುರಿತು,
ಈ ಬವಿಯನ್ನು ಹೊರಗೆ ಹಾಕಿರಿ ಎಂದನ್ನಲು ಸಿದ್ಧರು ಬಲಾತ್ಕಾರದಿಂದ ಒಳಗೆ ಉಳಿದರು. ಆಗ ಪುರಾಣವು ಯಥಾರೀತಿ ನಡೆಯುತ್ತಿರುವಾಗ ಆ ಚನ್ನಬಸವ ಪುರಾಣದೊಳಗಣ ಈಶ್ವರನ ಪಂಚವಿಶಂತಿ ಲೀಲೆಗಳ ಪೈಕಿ ಅಂಧಕಾಸುರಾರಿತ್ವವನ್ನು ಪುರಾಣಿಕನು ನಿರೂಪಿಸುತ್ತಿದ್ದನು. ಉಪಮಾಲಂಕಾರ ವರ್ಣಿಸುವಾಗ ಗಜದಂತ ಆಮ್ರ ವೃಕ್ಷವಿದ್ದು ಅದರ ಎದುರಿಗೆ ಶಂಕರನು ತಪಸ್ಸು ಮಾಡುತ್ತಿರುವಾಗ ವೃಕ್ಷದ ಮೇಲೆ ಮಧುಮಿತ್ರವೆಂಬ 2 ಪಕ್ಷಿಗಳು ಪರಸ್ಪರ ಭಾಷಣ ಮಾಡುತ್ತಿದ್ದವು. ಆಗ ವಿದ್ಯುಲ್ಲತಾ ಎಂಬ ಶಬ್ದವು ಬರಲು ಪುರಾಣಿಕನನ್ನು ಕುರಿತು ಸಿದ್ಧರು, ವಿದ್ಯುಲ್ಲತಾ ಈ ಶಬ್ದಕ್ಕೆ ಸಂಬಂಧ ಯಾವುದು, ವೃಕ್ಷವೋ ಗಜವೋ ಎಂದು ಕೇಳಲು ಪುರಾಣಿಕನು ನಿರ್ಣಯ ಹೇಳಲಾರದೆ ನಿರುತ್ತರನಾದನು. ಆಗ ಅವಧೂತರನ್ನುತ್ತಾರೆ, ಆ ಶಬ್ದವು ವೃಕ್ಷಕ್ಕೆ ಸಂಬಂಧವಾಗಿದ್ದರೆ ವೃಕ್ಷದ ಸ್ಥಾವರ ಸ್ಥಿತಿ ಇದ್ದು ಅದು ವಿರುದ್ಧವಾಗುವುದು, ಗಜಕ್ಕೆ ಹೇಗೆ ಸಂಬಂಧವಾಗುವುದು? ಪುರಾಣಿಕನು ಈ ವಿವೇಚನವನ್ನು ಕೇಳಿ, ಈತನು ನಾನು ತಿಳಿದಂತೆ ಹುಚ್ಚ ಬವಿಯಲ್ಲ, ಈ ವ್ಯಕ್ತಿ ಬೇರೆಯೇ ಇದೆ ಎಂದು ಚಿಂತಿಸುತ್ತಾ, ಮಹಾತ್ಮರೇ ನೀವೇ ಹೇಳಿರಿ ಎಂದು ನುಡಿಯಲು ಸಿದ್ಧಗುರುಗಳು ವಿದ್ಯುಲ್ಲತೆಯ ಉಪಮೆಯು ಎಲ್ಲಿ ಸಂಬಂಧ ಮಾಡಬೇಕೆಂದರೆ ಪಿಪಿಲಿಕಾದಿ ಗಜಾಂತ ಚರದೇಹಗಳಲ್ಲಿ ಅವುಗಳ ಬುದ್ಧಿವೃತ್ತಿ ಎಂಬ ದರ್ಪಣದಲ್ಲಿ ಚಿದಾಭಾಸನು ಪ್ರತಿಬಿಂಬಿಸುತ್ತಾನೆ. ಈ ಚಿದಾಭಾಸನಿಗೆ ವಿದ್ಯುಲ್ಲತೆಯ ಉಪಮೆಯು ಸಲ್ಲುತ್ತದೆ. ಹಾಗೆ ಕಗ್ಗತ್ತಲೆಯ ರಾತ್ರಿಯಲ್ಲಿ ಮೇಘಾಗ್ನಿಯೊಳಗೆ ವಿದ್ಯುಲ್ಲತೆ ಹೊರಟು ಕ್ಷಣದಲ್ಲಿ ಸರ್ವ ವಸ್ತುಗಳನ್ನು ಭಾಷಿಸಿ ಕೂಡಲೇ ತನ್ನ ಆಶ್ರಯವಾದ ಮೇಘದೊಳಗೆ ಐಕ್ಯವಾಗುವುದು. ಹಾಗೆ ಕೂಟಸ್ಥನ ಸನ್ನಿಧಿಯಲ್ಲಿ ಕಲ್ಪಿತ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದ ಚಿದಾಭಾಸನು ಸರ್ವ ತ್ರಿಪುಟಿಗಳನ್ನು ಭಾಷಿಸಿ ಕ್ಷಣದಲ್ಲಿ ಸ್ವರೂಪದೊಳಗೆ ಐಕ್ಯನಾಗುವನು. ಆದ್ದರಿಂದ ಈ ಚಿದಾಭಾಸನೇ ವಿದ್ಯುಲ್ಲತೆಗೆ ಯೋಗ್ಯ ಉಪಮೇಯನಾಗುವನು ಎಂದು ಹೇಳಿ ಅವಧೂತರು ತಮ್ಮ ಕೈಯಲ್ಲಿದ್ದ ರೊಟ್ಟಿಯನ್ನು ಪುರಾಣದ ಮೇಲೆ ಇಟ್ಟು ಬಿಟ್ಟರು. ಪುರಾಣಿಕನು ಆ ರೊಟ್ಟಿಯನ್ನು ಕೈಯಲ್ಲಿಟ್ಟುಕೊಂಡು ಮಹಾಪ್ರಸಾದವೆಂದು ಮಸ್ತಕಕ್ಕೆ ಮುಟ್ಟಿಸಿದನು ಮತ್ತು ಪಾಪೋಹಂ ಪಾಪೋಹಂ ಅನ್ನುತ್ತಾ ಸಿದ್ಧರಿಗೆ ನಮ್ರಭಾವದಿಂದ ನಮಸ್ಕಾರ ಮಾಡಿ, ಸಿದ್ಧರನ್ನು ಕುರಿತು ನೀವು ಬ್ರಹ್ಮನಿಷ್ಠ ಸದ್ಗುರುಗಳಿರುವಿರಿ, ನಾನು ಕಾಶಿಗೆ ಹೋಗಬೇಕೆಂದು ನಿಶ್ಚಯಿಸಿದ್ದೇನೆ, ತಮ್ಮ ಆಜ್ಞೆಯಾಗಬೇಕು ಎಂದು ಕೇಳಲು ಸಿದ್ಧಾರೂಢರು, ಕಾಶಿಗೆ ಹೋದವರು ತಿರುಗಿ ಬರುವುದಿಲ್ಲ, ನೀನು ಅಲ್ಲಿಗೆ ಏಕೆ ಹೋಗುತ್ತೀ ಎಂದು ಕೇಳಲು, ನಾನು ಹೋಗೋದು ನಿಶ್ಚಯಿಸಿರುತ್ತೇನೆ ಎಂದು ಅಲ್ಲಮಯ್ಯನು ಅಂದನು. ಅದಕ್ಕೆ ಸಿದ್ಧ ಮುನಿಗಳು, ಹಾಗಾದರೆ ಹೋಗು, ಅಲ್ಲಿಯೇ ನಿನಗೆ ಮೋಕ್ಷ ಸಿಗುವುದು ಎಂದೆನ್ನಲು ಇದೇ ಆಶೀರ್ವಾದವೆಂದು ಆ ಸದ್ಗುಣಶಾಲಿಯಾದ ಪುರಾಣಿಕನು ಕೆಲವು ದಿನಗಳಾದ ಮೇಲೆ ಕಾಶಿಯಾತ್ರೆಗೆ ಹೋದನು. ಆದರೆ ಕಾಕತಾಳೀಯ ನ್ಯಾಯದಂತೆ ಅವನು ಅಲ್ಲಿಯೇ ತೀರಿಕೊಂಡನು. ಆಮೇಲೆ ಸಿದ್ಧಾರೂಢರು ಆ ಗ್ರಾಮವನ್ನು ಬಿಟ್ಟು ಕಿಲ್ಲೆಯೊಳಗಿಂದ ಹೊರಬೀಳುವಾಗ 3 ಗಳಿಗೆ ರಾತ್ರಿಯಾಗಿದ್ದು ವಿಶೇಷ ಕತ್ತಲೆಯಾಗಿತ್ತು. ಅದೇ ಸಮಯದಲ್ಲಿ ಆ ಗ್ರಾಮದ ಫೌಜ್ದಾರನು ಕೆಲವು ಸಿಪಾಯರನ್ನು ಕರೆದುಕೊಂಡು ಕಳ್ಳರ ತಪಾಸಣೆಗಾಗಿ ಮುಂದಿನಿಂದ ಬರುತ್ತಿದ್ದನು. ಆತನು ಸಿದ್ಧರನ್ನು ಕಂಡು ಪ್ರಶ್ನೆ ಮಾಡಲು ಮಹನೀಯರು ಉತ್ತರ ಕೊಡಲಿಲ್ಲ. ಚೋರಾಕಾರವಾದ ಆ ಫೌಜ್ದಾರನ ಮನಸ್ಸು ಕಂಡವರನ್ನೆಲ್ಲ ಕಳ್ಳರೆಂದು ಭಾಷಿಸುತ್ತಿತ್ತು. ಹೀಗಾಗಿ ಆತನು ಸಿದ್ಧರನ್ನು ಕಳ್ಳನಂತೆ ಭಾವಿಸಿ ಅವರನ್ನು ಹೊಡೆಯಿರೆಂದು ಸಿಪಾಯರಿಗೆ ಆಜ್ಞಾಪಿಸಲು ಅವರು ಮಹಾತ್ಮರಿಗೆ ಯಥೇಷ್ಟ ಹೊಡೆದರು. ಅನಂತರ ಸಿದ್ಧರನ್ನು ಗ್ರಾಮದ ಹೊರಗೆ ಕಳುಹಿಸಲು ಸಿದ್ಧ ಯತಿಗಳು ಒಂದು ಗುಡಿಯೊಳಗೆ ಹೋಗಿ ಮಲಗಿಕೊಂಡರು. ಈ ವಾರ್ತೆಯು ಪುರಾಣಿಕನು ಕೇಳಿ ಅವನು ಗುರುಗಳನ್ನು ಶೋಧಿಸುತ್ತಾ ಸಿದ್ಧರು ಮಲಗಿಕೊಂಡಿರುವ ಗುಡಿಗೆ ಬಂದನು. ನೋವಿನಿಂದಲೂ ಶ್ರಮದಿಂದಲೂ ಬಿದ್ದಿರುವ ಸದ್ಗುರುನಾಥರನ್ನು ಕಂಡು ಮರಳಿ ಗ್ರಾಮಕ್ಕೆ ಬರಬೇಕೆಂದು ಪ್ರಾರ್ಥಿಸಲು ಸಿದ್ಧರು ಒಪ್ಪಿಕೊಳ್ಳದಿರಲು ಆತನು ಗ್ರಾಮದೊಳಗಿಂದ ಮಹಾತ್ಮರಿಗೋಸ್ಕರ ನೈವೇದ್ಯವನ್ನು ತರಿಸಿದನು. ಅದನ್ನು ಸಮರ್ಪಿಸಿ ಬಹು ಕನಿಕರದಿಂದ, ಹೇ ಸಿದ್ಧಗುರುಗಳೇ, ನಿಮ್ಮನ್ನು ನೋಡಿ ನನ್ನ ಕಣ್ಣೊಳಗಿಂದ ನೀರು ಸುರಿಯುತ್ತವೆ. ದುರ್ಧರವಾದ ಪ್ರಾರಬ್ಧವು ನಿಮ್ಮನ್ನು ಕಾಡುವುದು, ನಮ್ಮಿಂದ ನೋಡೋನಾಗುವುದಿಲ್ಲ. ಇದನ್ನು ಕೇಳಿ ಸದ್ಗುರುರಾಯರು ಹಿಂದಿನ ವೃತ್ತವನ್ನು ನೆನಪು ಮಾಡಿ, ಅದರ ಮುಂದೆ ಇದು ಏನೇನೂ ಅಲ್ಲ, ಅದೇನೆಂದರೆ ಬಳ್ಳಾರಿಯ ರಸ್ತೆ ಮೇಲಿಂದ ಒಮ್ಮೆ ಸಿದ್ಧರು ಹೋಗುತ್ತಿರುವಾಗ ಅವರು ಒಬ್ಬರ ಮನೆಯ ಮುಂದೆ ನಿಂತರು. ಆಗ ದ್ವಾರಪಾಲಕನು ಬಂದು, ಬಾಬಾಜಿ ನೀನು ಯಾರು ಇದ್ದೀ ಎಂದು ಕೇಳಲು ಮಹಾತ್ಮರು ಉತ್ತರ ಕೊಡಲಿಲ್ಲ. ಆಗ ಆತನು ಬಹಳ ಸಿಟ್ಟಿನಿಂದ, ಮೊನ್ನೆ ಸಾವುಕಾರನ ಮನೆಗೆ ಕನ್ನ ಹಾಕಿದಿರಿ, ಈಗ ಪಾತಿ ನೋಡ್ಲಿಕ್ಕೆ ಬಂದಿರುವಿರಿ, ನನಗೆ ಗೊತ್ತಾಯಿತು ಎಂದು ನುಡಿದು ಸಿದ್ಧರನ್ನು ಹಿಡಿದು ನೂಕಿದನು. ಆಗ ಸಿದ್ಧರು ಪೌಟಣಿಗೆಯ ಕಲ್ಲ ಮೇಲೆ ರಪ್ಪನೆ ಬಿದ್ದು ಮೊಣಕಾಲಿಗೆ ಗಾಯವಾಗಿ ರಕ್ತ ಬಂತು. ಈಗ ಸದ್ಗುರುಗಳ ಆ ಸಂಗತಿಯನ್ನು ನೆನಪು ಮಾಡಿ ಗಾಯದ ಮೇಲೆ ಕೈ ಸವರುತ್ತಾ, ನನಗೆ ಕಿಂಚಿತ್ತಾದರೂ ದುಃಖವಿಲ್ಲ, ನಿಸ್ಸಂಗವಾಗಿರುವಾಗ ಪ್ರಾಪ್ತವಾಗುವ ಸುಖವು ಜನಸಂಘದಲ್ಲಿ ಸಿಗಲಾರದು ಎಂದು ಪುರಾಣಿಕನಿಗೆ ಸಮಾಧಾನ ಮಾಡಿದರು. ಪುರಾಣಿಕನು ರಾತ್ರಿ ಆ ಗುಡಿಯಲ್ಲೇ ಸಿದ್ಧರ ಸಂಗತಿಯಲ್ಲಿ ಕಳೆದನು. ಮರುದಿನ ಮುಂಜಾನೆ ಸಿದ್ಧಾರೂಢರು ಅಲ್ಲಿಂದ ಹೊರಡುವಾಗ ಪುರಾಣಿಕರು ಸಿದ್ಧರನ್ನು ಬಹು ಪ್ರೇಮದಿಂದ ನಮಸ್ಕರಿಸಿ ತನ್ನ ಗೃಹಕ್ಕೆ ತೆರಳಿದನು. ಮುಂದಿನ ಅಧ್ಯಾಯದಲ್ಲಿ ಬಹಳ ಸುರಸವಾದ ಕತೆ ಇರುವುದು. ಅದನ್ನು ಶ್ರೋತ್ರಾ ಜನರು ಆದರದಿಂದ ಶ್ರವಣ ಮಾಡತಕ್ಕದ್ದು. ಭಾವಿಕ ಜನರು ಪ್ರೇಮದಿಂದ ಈ ಚರಿತ್ರೆಯನ್ನು ಕೇಳುವುದರಿಂದ ಮೋಕ್ಷಕ್ಕೆ ಇದು ಸಾಧನವಾಗುತ್ತದೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವ ಈ 11ನೇ ಅಧ್ಯಾಯವನ್ನು ಶಿವದಾಸನು
ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಸಮರ್ಪಿಸಿರುವನು. ಓಂ ನಮಃ ಶಿವಾಯ. ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢ